ಹಾಯ್ ಫ್ರೆಂಡ್ಸ್, ಎಲ್ಲ ಇದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ಮುಂಜಾನೆ ಎದ್ಕೆಸೆ ಊಟ ಗೀಟ ಮಾಡ್ಕೊಂಡು ಹೊಲ್ದಕ್ಕೆ ಬಂದೆ. ಹೊಲ್ದಕ್ಕೆ ಯಾಕೆ ಬಂತೆ ಅಂತಂದರೆ, ನಾವು ಸ್ವಲ್ಪ ನಮ್ಮ 3 ಎಕರೆ ಅಲಸಂದೆ ಹಾಕಿದ್ದೀವಿ ಹೊಲದಲ್ಲಿ. ಅದನ್ನು ಸ್ವಲ್ಪ ಕಾಯಬೇಕಾಗೈತೆ. ಯಾಕಂದರೆ ಇಲ್ಲಿ ದನ ಕರುಗಳು ಮತ್ತು ಅಲಸಂದೆ ಕಾಯಿ ಬೇರೆ ಆಗುತ್ತಲ್ಲ, ಜನಗಳ ಬೇರೆ ಕಾಟ. ಅದಕ್ಕೋಸ್ಕರ ಫ್ರೆಂಡ್ಸ್ ಹೊಲದಲ್ಲಿ ಬಂದಿದ್ದೀನಿ. ಅಪ್ಪಾಜಿ ಹೇಳಿದರು, ಅಪ್ಪಾಜಿಯವರು ಹೊರಲ್ಲಿ ಒದ್ದೆ ಹಾಕಾದ್ರಿ ಕೆಲಸ ಇರೋದ್ರಿಂದ ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದೆ ನೋಡ್ರಿ, ಒಂದು ಹೊಲ ಈ ಥರ ಐತೆ ಸಂದೆ. ನೋಡ್ತಾ ಇರ್ಬೋದು, ಕಾಣಿಸುತ್ತೆ. ಸರಿ, ಸ್ವಲ್ಪ ಕಡಿಮೆನೇ ಅಲ್ಸಂದಿ. ಹಿಂದಿನ ವರ್ಷ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೇ. ಯಾಕಂದರೆ ಮಳೆ ಜಾಸ್ತಿ ಆದ ಕಾರಣ ಈ ವರ್ಷ ನಮಗೆ ಸ್ವಲ್ಪ ಫಲವತ್ತತೆ ಕಡಿಮೆ ಆಯಿತು ನಮಗೆ ಈ ಸರಿ. ಅದು ಏನಕ್ಕೆ ಗೊತ್ತಿಲ್ಲ. ಇದು ನಮ್ಮ ರೈಸ್ ಸ್ಕೂಲ್, ಇದು ಟ್ಯಾಂಕರ್ ಕಾಣ್ತೀವಲ್ಲ, ಇದು ಜಲ ಜೀವನ ಮಿಷನ್ ಅಂತ. ಅಂದರೆ ಮನೆಯಲ್ಲಿ ಹಾಕ್ತಾರಲ್ಲ, ಅದಕ್ಕೆ ಟ್ಯಾಂಕಿ ಒಂದು ಹಳದ ಮೊದಲೇ ಐತಿ. ಈ ಕಡೆ ಹೊಸ ದೊಡ್ಡದೈತಲ್ಲ, ಅದು ಹೊಸ ಕಟ್ಟಿದ್ದಾರೆ ಮೊನ್ನೆ. ಮನೆಯಲ್ಲಿ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರ ಅದು. ಫ್ರೆಂಡ್ಸ್, ಈ ಕಡೆ ಬಂದರೆ ಇದೊಂದು ನೋಡ್ತಾ ಇರ್ಬೋದು. ಮುಂಚೆ ಇದ್ರೊಳಗೆ ಎಷ್ಟು ನೀರಿತ್ತು ಗೊತ್ತಾ ಫ್ರೆಂಡ್ಸ್? ಒಂದು ಫೋಟೋ ಹಾಕ್ತೀನಿ ಆಮೇಲೆ ನೋಡಿರಂತೆ. ಇದು ಫುಲ್ಲು ನೀರಿತ್ತು. ಮಳೆ ಬಂದಿತ್ತು. ಹಾಗಂದರೆ ಒಂದು ತಿಂಗ್ಳುಗಟ್ಟಲೆ ಮಳೆ ಹಿಡ್ಕೊಂಡಂತಲ್ಲ, ಫುಲ್ಲು ನೀರು ನಿಂತ್ಬಿಡ್ತು. ಈಗ ಸ್ವಲ್ಪ ಬಿಸಿಲು ಬರ್ತಿರೋ ಕಾರಣ ಮಳೆ ಕಡಿಮೆ ಆಯಿತು. ಹಾಗಾಗಿ ನೀರೆಲ್ಲ ಹೊಂಟೋಯ್ತು. ಇದೆಯಲ್ಲ, ಅದು ಫುಲ್ಲು ನೀರಿತ್ತು ಅಲ್ಲಿ. ಹಾಗಾಗಿ ಸುತ್ತಮುತ್ತ ಎಲ್ಲ ಫ್ಯಾನ್ಗಳು. ಇಲ್ಲಿ ನೋಡಿದ್ರಲ್ಲ ಫ್ಯಾನ್ ನೋಡಿ, ಸುತ್ತ ನೋಡ್ತಿರ್ಬೋದು ನೀವು. ಫುಲ್ಲು ಸುತ್ತ ಬರೀ ಫ್ಯಾನ್ಗಳಿದ್ದಾವೆ. ಇದಾಗುತ್ತೆ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಸಣ್ಣ ಲಾಗ್ ನೋಡಿ. ಇವತ್ತು ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.